ನಮಸ್ಕಾರ ಗೆಳೆಯರೇ. ಭಾರತವು ಈಗ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆಯಲು ಸಿದ್ಧವಾಗ್ತಾ ಇದೆ. ಭಾರತ ಫ್ರಾನ್ಸ್ ಜೊತೆ ಸೇರಿ 6ನೇ ತಲೆಮಾರಿನ ಅಂದರೆ 6th ಜನರೇಷನ್ನ ಸ್ಟೆಲ್ತ್ ಯುದ್ಧ ವಿಮಾನವಾದ FCAS ಅನ್ನು ತಯಾರಿಸಲಿದೆ. ಹಾಗೆಯೇ ಈ ವಿಮಾನವು ಈಗ ತಯಾರಾಗುತ್ತಿರುವ MCAಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್, ಹೆಚ್ಚು ಅಪಾಯಕಾರಿ ಮತ್ತು ಪ್ರಪಂಚದ ಇವತ್ತಿನ ತಂತ್ರಜ್ಞಾನಕ್ಕಿಂತ ಕನಿಷ್ಠ 40 ವರ್ಷಗಳಷ್ಟು ಮುಂದೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೂ ಇದನ್ನು ನಾನು ಹೇಳ್ತಾ ಇಲ್ಲ ಗೆಳೆಯರೇ, ಸ್ವತಃ ನಮ್ಮ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಬಗ್ಗೆ ಸುಳಿವು ನೀಡಿದ್ದಾರೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿ ಒಂದು ಪ್ರಮುಖ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಒಂದ್ ಕಡೆ ನಾವು 5th ಜನರೇಷನ್ ಸ್ಟೆಲ್ತ್ ವಿಮಾನವಾದ MCA ನಿರ್ಮಾಣದ ಕೆಲಸವನ್ನ ವೇಗವಾಗಿ ನಡೆಸುತ್ತಿದ್ದೇವೆ, ಆದರೆ ಜಗತ್ತು ಇದನ್ನ ಮೀರಿ ಯೋಚಿಸುತ್ತಿದೆ ಅನ್ನೋದನ್ನ ನಾವು ಮರೆಯಬಾರದು. ಜಗತ್ತಿನ ಪ್ರಬಲ ರಾಷ್ಟ್ರಗಳು ಈಗಾಗಲೇ 6ನೇ ತಲೆಮಾರಿನ ಸ್ಟೆಲ್ತ್ ಏರ್ಕ್ರಾಫ್ಟ್ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿವೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಹಿಂದೆ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಕ್ಷಣಾ ಸಚಿವರ ಪ್ರಕಾರ ನಾವು MCA ಯೋಜನೆಯಲ್ಲಿ ಸ್ವಲ್ಪ ತಡ ಮಾಡಿರಬಹುದು. ಸೊ ಇದರಿಂದ 5th ಜನರೇಷನ್ ತಂತ್ರಜ್ಞಾನದಲ್ಲಿ ನಾವು ಜಗತ್ತಿಗಿಂತ ಸ್ವಲ್ಪ ಹಿಂದೆ ಇದ್ದೀವಿ ಅನ್ನೋದು ನಿಜ. ಆದರೆ ಅದರ ಮುಂದಿನ ತಲೆಮಾರಿನ ಅಂದರೆ 6th ಜನರೇಷನ್ನ ತಂತ್ರಜ್ಞಾನದಲ್ಲಿ ನಾವು ಜಗತ್ತಿನ ಜೊತೆ ಸ್ಪರ್ಧಿಸುವುದು ಅಷ್ಟೇ ಅಲ್ಲ, ಅವರಿಗಿಂತ ಮುಂದೆ ಹೋಗಬೇಕು. ಸೊ ಆಗ ಮಾತ್ರ ನಾವು ಜಾಗತಿಕ ಸೂಪರ್ ಪವರ್ ಅಂದರೆ ಗ್ಲೋಬಲ್ ಸೂಪರ್ ಪವರ್ ಅಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯ. ಗೆಳೆಯರೇ, ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆಯು ಭಾರತವು ಈಗ 6th ಜನರೇಷನ್ನ ಯುದ್ಧ ವಿಮಾನದ ಮೇಲೆ ಕೆಲಸ ಮಾಡುವುದಕ್ಕಾಗಿ ಗಂಭೀರವಾಗಿದೆ ಅನ್ನೋದರ ಸಂಕೇತವಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವೇನೆಂದ್ರೆ, ಭಾರತವು ಈ ವಿಮಾನವನ್ನ ಏಕಾಂಗಿಯಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ 5th ಜನರೇಷನ್ MCA ವಿಮಾನವೇ ಸಿದ್ಧವಾಗಿ ಬರಲು 2035 ಸಮಯ ಬೇಕಾಗ್ತದೆ. ಸೊ ಹೀಗಿರುವಾಗ ಅದಕ್ಕಿಂತಲೂ ಅಡ್ವಾನ್ಸ್ಡ್ ಆದ 6th ಜನರೇಷನ್ ವಿಮಾನವನ್ನ ನಾವೇ ಸ್ವತಃ ತಯಾರಿಸುವುದಕ್ಕಾಗಿ ಹೋದ್ರೆ 2050 ಮೊದಲು ಅದು ಸಾಧ್ಯವಾಗದು. ಹಾಗೂ ಇನ್ನೊಂದು ಮುಖ್ಯ ಅಂಶವೆಂದರೆ ಇದರ ಖರ್ಚು. ಅಂದಾಜಿನ ಪ್ರಕಾರ ಈ ಯೋಜನೆಯ ವೆಚ್ಚ ಸುಮಾರು $100 ಬಿಲಿಯನ್ ಹೆಚ್ಚಾಗ್ತದೆ. ಹಾಗೆ ನೋಡಿದರೆ ನಮ್ಮ ದೇಶದ 3 ಸೇನೆಗಳ ಒಟ್ಟು ಬಜೆಟ್ $90 ಬಿಲಿಯನ್ ಕಡಿಮೆ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಕೇವಲ ಒಂದು ವಿಮಾನಕ್ಕಾಗಿ ಇಷ್ಟು ದೊಡ್ಡ ಮೊತ್ತವನ್ನು ವ್ಯಯಿಸುವುದು ಕಷ್ಟದ ಕೆಲಸ. ಆದ್ದರಿಂದ ಭಾರತವು 2040 ವೇಳೆಗೆ ಇಂತಹ ವಿಮಾನ ಹೊಂದಬೇಕಂದ್ರೆ ಬೇರೆ ರಾಷ್ಟ್ರಗಳ ಜೊತೆ ಕೈ ಜೋಡಿಸುವುದು ಅಂದರೆ ಕೊಲಾಬರೇಷನ್ ಮಾಡುವುದು ಅನಿವಾರ್ಯ. ಇದರಿಂದ ವೆಚ್ಚ ಹಂಚಿಕೆ ಆಗ್ತದೆ ಮತ್ತು ಪ್ರತಿಯೊಂದು ದೇಶದ ವಿಶಿಷ್ಟ ತಂತ್ರಜ್ಞಾನಗಳು ಸೇರಿ ಒಂದು ಅತ್ಯುತ್ತಮ ವಿಮಾನ ಶೀಘ್ರವಾಗಿ ಸಿದ್ಧವಾಗ್ತದೆ. ಸೊ ಈ ಕಾರಣಕ್ಕಾಗಿ ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆಯನ್ನು ಫ್ರಾನ್ಸ್ನ FCAS ಅಂದ್ರೆ ಫ್ಯೂಚರ್ ಕಾಂಬ್ಯಾಟ್ ಏರ್ ಸಿಸ್ಟಮ್ ಯೋಜನೆಯೊಂದಿಗೆ ಜೋಡಿಸಿ ನೋಡ್ಲಾಗ್ತಾ ಇದೆ. ಗೆಳೆಯರು, ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಇದೇ ವಾರ ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಫ್ರಾನ್ಸ್ ಈಗ ಜರ್ಮನಿ ಮತ್ತು ಸ್ಪೇನ್ ದೇಶಗಳ ಜೊತೆ ಸೇರಿ FCAS ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಭಾರತವು ಈ 3 ದೇಶಗಳ ಗುಂಪಿಗೆ ಸೇರುವ ಬಗ್ಗೆ ದೊಡ್ಡ ಒಪ್ಪಂದ ಅಥವಾ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಇನ್ನೊಂದು ಕುತೂಹಲಕಾರಿ ವಿಷಯವೇನೆಂದ್ರೆ, ಸದ್ಯ ಈ FCAS ಯೋಜನೆ ಸ್ವಲ್ಪ ಬಿಕ್ಕಟ್ಟಿನಲ್ಲಿದೆ. ಯಾಕಂದ್ರೆ ಗೆಳೆಯರೆ, ಜರ್ಮನಿಯು ಈ ಯೋಜನೆಯಿಂದ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸುತ್ತಿವೆ. ಯಾಕಂದ್ರೆ ಈ ಯೋಜನೆಯ ವೆಚ್ಚ $60 to $70 ಬಿಲಿಯನ್ ಆಗಲಿದೆ ಮತ್ತು ಜರ್ಮನಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಸಶಕ್ತವಾಗಿಲ್ಲ. ಸೊ ಒಂದು ವೇಳೆ ಜರ್ಮನಿ ಹೊರಬಿದ್ರೆ ಫ್ರಾನ್ಸ್ಗೆ ಭಾರತದಂತಹ ಪ್ರಬಲ ಪಾಲುದಾರನ ಅಗತ್ಯವಿರ್ತದೆ. ಸೊ ಇಲ್ಲಿ ಭಾರತವು ಹಣ ಹೂಡಿಕೆ ಮಾಡುವುದಲ್ಲದೆ ತನ್ನದೇ ಆದ ತಂತ್ರಜ್ಞಾನವನ್ನು ಕೂಡ ನೀಡಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನೆಂದ್ರೆ, ಫ್ರಾನ್ಸ್ ಹೇಗೆ ವಿಮಾನ ತಯಾರಿಸುತ್ತಿದೆಯೋ ಹಾಗೆ ಬ್ರಿಟನ್ ಕೂಡ 6ನೇ ತಲೆಮಾರಿನ ವಿಮಾನವನ್ನ ತಯಾರಿಸುತ್ತಿದೆ. ಹಾಗೂ ಅದರ ಹೆಸರು ಟೆಂಪೆಸ್ಟ್. ಇಲ್ಲಿ ವಿಶೇಷವೆಂದರೆ, ಬ್ರಿಟನ್ ಈಗಾಗಲೇ ಭಾರತಕ್ಕೆ ಇದರಲ್ಲಿ ಸೇರುವಂತೆ ಆಫರ್ ಅನ್ನ ಕೊಟ್ಟಿದೆ. ಫ್ರಾನ್ಸ್ನ FCAS 2040-42 ವೇಳೆಗೆ ಸಿದ್ಧವಾದರೆ ಬ್ರಿಟನ್ನ ಟೆಂಪೆಸ್ಟ್ 2035 ವೇಳೆಗೆ ಸಿದ್ಧವಾಗುವ ಗುರಿ ಹೊಂದಿದೆ. ಅಂದ್ರೆ ಇದು ಭಾರತದ MCAಗಿಂತಲೂ ಮೊದಲು ಸಿದ್ಧವಾಗಬಹುದು. ಹಾಗೂ ಬ್ರಿಟನ್ನ ಈ ಟೆಂಪೆಸ್ಟ್ ಯೋಜನೆಯಲ್ಲಿ ಜಪಾನ್ ಮತ್ತು ಇಟಲಿ ಕೂಡ ಇವೆ. ಹಾಗೇನೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಈ ಜಪಾನ್ನ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅಂತ. ಇದಷ್ಟೇ ಅಲ್ಲದೆ ಬ್ರಿಟನ್ನ ರೋಲ್ಸ್ ರಾಯ್ಸ್ ಕಂಪನಿ ಈಗಾಗಲೇ 6ನೇ ತಲೆಮಾರಿನ ಇಂಜಿನ್ ಅನ್ನು ಕೂಡ ಸಿದ್ಧಪಡಿಸಿದೆ. ಹಾಗಾಗಿ ಎಕ್ಸ್ಪರ್ಟ್ಸ್ ಅವರ ಪ್ರಕಾರ ಭಾರತಕ್ಕೆ ಫ್ರಾನ್ಸ್ಗಿಂತ ಬ್ರಿಟನ್ ಮತ್ತು ಜಪಾನ್ ಜೊತೆಗಿನ ಮೈತ್ರಿ ಹೆಚ್ಚು ಲಾಭದಾಯಕವಾಗಬಹುದು. ಯಾಕಂದ್ರೆ ಜಪಾನ್ ಮತ್ತು ಬ್ರಿಟನ್ನ ಜೊತೆ ಭಾರತದ ಸಂಬಂಧಗಳು ಬಹಳಷ್ಟು ಅತ್ಯುತ್ತಮವಾಗಿವೆ. ಹಾಗಾಗಿ ಫ್ರಾನ್ಸ್ ಅಧ್ಯಕ್ಷರ ಭೇಟಿಯಿಂದಾಗಿ ಸದ್ಯ FCAS ಚರ್ಚೆಯಲ್ಲಿದ್ರು. ವಾಸ್ತವದಲ್ಲಿ ಭಾರತವು ಬ್ರಿಟನ್ನ ಟೆಂಪೆಸ್ಟ್ ಯೋಜನೆಗೆ ಹೆಚ್ಚು ಹತ್ತಿರವಾಗಿದೆ ಅಂತ ಹೇಳ್ಬಹುದು. ಹಾಗೂ ಮುಂದಿನ ತಿಂಗಳುಗಳಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವೂ ಕೂಡ ಸಿಗಲಿದೆ. ಸೊ ಗೆಳೆಯರೆ, ನಿಮ್ಗೇನು ಅನಿಸ್ತದೆ? ಭಾರತ ಫ್ರಾನ್ಸ್ ಜೊತೆ ಹೋಗ್ಬೇಕಾ ಅಥವಾ ಬ್ರಿಟನ್ ಜಪಾನ್ ಗುಂಪಿನೊಂದಿಗೆ ಸೇರ್ಬೇಕಾ? ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ